ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಮಂಜೇಶ ಮಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಮಂಜೇಶ ಮಾಚಾರ್ ಯೂಟ್ಯೂಬ್ ಚಾನಲ್. ನಂದು ಹಿಂದಿನ ವೀಡಿಯೋಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಡಿಫ್ರೆಂಟಾಗಿ ಅಲಂಕಾರ ಮಾಡೋದಂತೆಲ್ಲ ತೋರಿಸಿದ್ದೀನಿ. ನಂದು ಹಳೆ ವೀಡಿಯೋಗಳನ್ನ ಏನಾದರೂ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ. ಮತ್ತು ಈ ವಿಡಿಯೋದಲ್ಲಿ ಏನು ಅಂತಂದರೆ ಇನ್ನೂ ಸಿಂಪಲ್ಲಾಗಿ ಈಸಿಯಾಗಿ ಬರೀ ಕೈ ಯೂಸ್ ಮಾಡ್ಕೊಂಡು ಇನ್ನೂ ಸಿಂಪಲ್ಲಾಗಿ ಹೇಗೆ ಸೀರೆ ಉಡ್ಸೋದು ಅಂತ ತೋರಿಸ್ತೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನೋಡಿ, ಬ್ಯಾಕ್ಗ್ರೌಂಡ್ ಡಿಸೈನು ಅಷ್ಟೇ ನಾನು ಹಳೆ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ಅದು ಬ್ಯಾಕ್ಗ್ರೌಂಡ್ ಸ್ಟ್ಯಾಂಡೆಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಹಳೆ ವೀಡಿಯೋಗಳು ತೋರಿಸ್ತೀನಿ. ಅದೇನೋ ನೋಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಈಗಲೇ ನೋಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ. ಹೀಗೆ ಮುಂದಿನ ವೀಡಿಯೋಗಳಲ್ಲೂ ಅಷ್ಟೇ, ನೆಕ್ಸ್ಟ್ ವೀಡಿಯೋಗಳಲ್ಲಿ ಇನ್ನೂ ಈಸಿಯಾಗಿ ಮತ್ತು ಹೇಗೆ ಡೆಕೋರೇಟಿವ್ ಆಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ಸೀರೆ ಉಡ್ಸೋದು ಮತ್ತು ಈಸಿಯಾಗಿ ಹೇಗೆ ಸೀರೆ ಉಡ್ಸೋದು ಅಂತ ತೋರಿಸ್ತೀನಿ. ಈ ವಿಡಿಯೋದಲ್ಲೂ ಅಷ್ಟೇ ಈಸಿಯಾಗಿ ಇನ್ನೂ ಸಿಂಪಲಾಗಿ ಹೇಗೆ ಸೀರೆ ಉಡ್ಸೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟು ಸ್ಟ್ಯಾಂಡೆಲ್ಲ ಮಾಮೂಲಿ ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಎಷ್ಟು ಹೈಟ್ ಬೇಕೋ ಅಷ್ಟನ್ನೇ ಯೂಸ್ ಮಾಡ್ಕೊಳ್ಳಿ. ಬ್ಯಾಕ್ಗ್ರೌಂಡು ಅಷ್ಟೇ, ನೀವು ಯಾವ ಥರ ಡಿಸೈನ್ ಮಾಡ್ತೀರೋ ಆ ಥರ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ಗಳೆಲ್ಲ ತೋರಿಸಿ ನಾನು ಎಲ್ಲಿ ತಗೊಂಬಂದಿ ಅಂತ. ನಾನು ಹಳೆ ವೀಡಿಯೋಗಳು ನೋಡಿಲ್ಲ ಅಂತಂದರೆ ಅದ್ರಲ್ಲಿ ನೋಡಿ. ಸ್ಕ್ರೀನ್ಗಳು ಅಷ್ಟೇ ಡಿಫ್ರೆಂಟ್ ಸ್ಕ್ರೀನ್ಗಳು ಸಿಗುತ್ತೆ. ಅದನ್ನೇ ಬೇಕಾದ್ರೆ ಯೂಸ್ ಮಾಡ್ಕೊಂಡು ನೀವು ಬ್ಯಾಕ್ಗ್ರೌಂಡ್ ಬೇಕಾದರೆ ನಿಮ್ಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಬೋದು. ಇಲ್ಲ ಅಂತಂತಂದರೆ ನೀವು ಬ್ಯಾಕ್ಗ್ರೌಂಡ್ ಮನೆಯಲ್ಲೇ ಬ್ಯಾಕ್ಗ್ರೌಂಡ್ ಇರ್ತೀನಿ ಅಂತಂತಂದರೆ ಅದನ್ನೇ ಬೇಕಾದರೆ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ಗಳಿದ್ರೆ ಅದನ್ನು ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಮೊದಲು ನೀವು ಯಾವ್ದು ಕಳಶ ಚೊಂಬು ಇಟ್ಕೊಂಡಿರೋ ಕಳಶ ಇಟ್ಕೊಳ್ಳಿ. ನಿಮ್ಗೆ ಹೈಟ್ ಎಷ್ಟು ಬೇಕೋ ಅಷ್ಟುದ್ದ ಇಟ್ಕೊಬೋದು ನೀವು. ಇಲ್ಲ ಅಂತಂದರೆ ಚಿಕ್ಕದಾಗಿ ಬೇಕಾದ್ರೂ ಉಡಿಸ್ತೀನಿ ಅಂತಂದರೆ ಚಿಕ್ಕದಾಗಿ ಬೇಕಾದ್ರೂ ಇಟ್ಕೊಬೋದು. ಮಾಮೂಲಿ ನೋಡಿ, ಈ ಥರ ಎರಡು ಕೈ ಕಟ್ಕೊಂಡಿದ್ದೀನಿ. ಕೈ ಏನಾದ್ರೂ ಇಲ್ಲ ನಿಮ್ಮ ಮನೇಲಿ ಅಂತಂದರೆ ಹಂಗೆ ಬೇಕಾದ್ರೂ ಉಡಿಸ್ಬೋದು. ಕೈ ಒಂದಿರಲ್ಲ ಅಷ್ಟೇ, ಕೈ ಇದ್ದರೆ ಬೇಕಾದರೆ ಹಾಕೊಳ್ಳಿ. ಇಲ್ಲ ಅಂತಂದರೆ ಅದನ್ನು ಇಲ್ಲದೇ ಇದ್ರೂ ನಡೆಯುತ್ತೆ. ಮತ್ತು ನೀವು ಯಾವ ಸೀರೆ ಉಡಿಸ್ಬೇಕು ಅಂತಿದ್ದೀರೋ ಆ ಸೀರೆನ ತಗೊಳ್ಳಿ. ಸೀರೆಗಳು ನೀವು ಲಕ್ಷ್ಮಿ ಗುಡ್ಸೋದ್ರಿಂದ ಬಾರ್ಡ್ರು ಒಂಚೂರು ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಸೀರೆ. ಬಾರ್ಡ್ರ್ ಇಲ್ಲ ಅಂತಂದರೆ ಅಷ್ಟು ಕಾಣಲ್ಲ, ನರ್ಗೆ ಎಲ್ಲ ಅಷ್ಟು ನೀಟಾಗಿ ಕಾಣಲ್ಲ. ನೋಡಿ, ಈ ಥರ ಕ್ಲೀನಾಗಿ ನರ್ಗೆ ಇಟ್ಕೊಳ್ಳಿ. ನರ್ಗೆ ಇಟ್ಕೊಳ್ಳೋದು ಅಷ್ಟೇ, ನೀವು ಏನಕ್ಕೆ ನರ್ಗೆ ಇಟ್ಕೊಳ್ತೀವಿ ಮತ್ತು ಜಾಸ್ತಿ ದೊಡ್ಡ ಇಟ್ಕೊಂಡ್ರೂ ನರ್ಗೆ ಜಾಸ್ತಿ ಬರಲ್ಲ, ಮತ್ತು ಜಾಸ್ತಿ ಚಿಕ್ಕ ಇಟ್ಕೊಂಡ್ರೆ ನರ್ಗೆನೇ ಕಾಣಲ್ಲ. ಒಂದು ಸ್ವಲ್ಪ ಮೀಡಿಯಮಾಗಿ ಇಟ್ಕೊಬೇಕು. ಎರಡೂ ಕಡೆ ನೀವು ಸೀರೆನ ಬಿಟ್ಕೊಳ್ಳಿ. ಇಲ್ಲಿ ಈ ಕಡೆ 1-2 ಮೀಟ್ರಷ್ಟು, ಮಧ್ಯದಲ್ಲಿ ಮಾತ್ರ ನರ್ಗೆ ಇಟ್ಕೊಳ್ಳಿ. ನೋಡಿ, ಈ ಥರ ನರ್ಗೆ ಇಟ್ಕೊಳ್ಳಿ. ಕ್ಲೀನಾಗಿ ನರ್ಗೆ ಇಟ್ಕೊಂಡು ಈ ಕಡೆನೂ ಅಷ್ಟೇ, ಈ ಕಡೆನೂ 1-2 ಮೀಟ್ರಷ್ಟು, ಈ ಕಡೆ 1-2 ಮೀಟ್ರಷ್ಟು ಸೀರೆ ಬಿಟ್ಕೊಳ್ಳಿ. ಸೀರೆ ಬಿಟ್ಕೊಂಡು ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದಕ್ಕೆ ಸೆಂಟ್ರಿಗೆ ಸೊಂಟಕ್ಕೆ ಒಂದು ದಾರ ಕಟ್ಕೊಳ್ಳಿ. ಇದೆಲ್ಲ ಆದಮೇಲೆ ಈ ಥರ ಸರಿ ಮಾಡ್ಕೊಳ್ಳಿ. ನೆಕ್ಸ್ಟು ಆ ಕಡೆ ಮತ್ತು ಈ ಕಡೆ ಸೀರೆ ಬಿಟ್ಟಿರ್ತೀರಲ್ಲ, ನೆಕ್ಸ್ಟು ಈ ಕಡೆ ಮತ್ತು ಆ ಕಡೆ ಏನು ಸೀರೆ ಬಿಟ್ಕೊಂಡಿರ್ತೀರಿ ಅದನ್ನು ಕ್ಲೀನಾಗಿ ನರ್ಗೆ ತಗೊಳ್ಳಿ. ಈ ಥರ ನರ್ಗೆ ತಗೊಂಡು ಹಿಂದೆಯಿಂದ ಆಪೋಸಿಟಿಂದ ಮುಂದೆ ಹಾಕೊಳ್ಳಿ. ಈ ಥರ ಇದನ್ನ ಕ್ಲೀನಾಗಿ ಸರಿ ಮಾಡ್ಕೊಳ್ಳಿ. ನೀವು ಕೈ ಬೇಕು ಅಂದರೆ ಹಾಕೊಬೋದು, ಇಲ್ಲ ಅಂತಂದರೆ ಹಂಗೆ ಬೇಕಾದ್ರೂ ಹಾಕೊಬೋದು, ಹಂಗೆ ಬೇಕಾದ್ರೂ ಉಡಿಸ್ಬೋದು ನೀವು ಕೈ ಇಲ್ದೇನೆ. ಇದು ಒಂದು ಸೈಡ್ದಾಯಿತು. ಒಂದು ಸೈಡ್ ಏನು ಬಿಟ್ಟಿರ್ತೀರೋ ಅದನ್ನು ಈ ಕಡೆಯಿಂದ ಹಾಕೊಬೇಕು. ಇದು ಇನ್ನೊಂದು ಸೈಡು. ಇನ್ನೊಂದು ಸೈಡನ್ನು ಅಷ್ಟೇ ಕ್ಲೀನಾಗಿ ನರ್ಗೆ ಇಟ್ಕೊಳ್ಳಿ.
ನೋಡಿ ಈ ಥರ ಕ್ಲೀನಾಗಿ ನರಿಗೆ ಇಟ್ಕೊಂಡು ಇದನ್ನು ಆಪೋಸಿಟ್ ಸೈಡಿಂದ ಮುಂದೆಗೆ ಹಾಕೊಳ್ಳಿ. ಇದನ್ನು ಮುಂದೆ ಹಾಕೊಂಡು ಸೊಂಟಕ್ಕೆ ಒಂದು ದಾರ ಕಟ್ಕೊಂಡಿರಿ. ನೋಡಿ ಈ ಥರ ಎಲ್ಲ ಕಟ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಕೊನೆಯಲ್ಲಿ ನೀವೇನು ಕುಚ್ಕಟ್ಟಿರ್ತೀರೋ ನೆರಿಗೆ ತೆಗೆದಿರ್ತೀರೋ ಅದನ್ನು ಕ್ಲೀನಾಗಿ ಈ ಥರ ಬಿಡಿಸ್ಕೊಳ್ಳಿ. ಇದು ಸಿಂಪಲ್ ಆಗಿ ಉಡ್ಸೋದು. ನೀವು ಒಂದು 5 ಮಿನಿಟ್ಸಲ್ಲೆಲ್ಲ ಉಡ್ಸ್ಬಿಡ್ಬೋದು. ನಿಮ್ಮ ಮನೇಲಿ ಅಕಸ್ಮಾತ್ ಏನಾದ್ರು ಕೈ ಇಲ್ಲ ಅಂತಂದರೆ ಕಾಲಿಲ್ಲ, ಬರೀ ನಾವು ಅದರಲ್ಲೇ ಉಡಿಸ್ತೀವಿ, ಕಾಲಿಲ್ಲದೇನೆ ಉಡಿಸ್ತೀವಿ ಅಂತ ಏನಾದರೂ ಇದ್ದರೆ ನೋಡಿ ಈ ಥರ ಬೇಗನೆ ಉಡಿಸ್ಬಿಡ್ಬೋದು ನೀವು. ಕಾಲೆಲ್ಲ ಇದ್ದರೆ ಸ್ವಲ್ಪ ಕಷ್ಟ. ಕೈ ಏನು ಇಲ್ಲ ಅಂತಂದರೆ ಹಂಗೆ ಸೀರೆ ಉಡಿಸ್ಬೋದು ಅಂತಂದರೆ ನೋಡಿ ಈ ಥರ ಈಸಿಯಾಗಿ ನೀವು ಸೀರೆನ ಉಡಿಸ್ಕೊಬೋದು. ಮೇಯ್ನು ಲಕ್ಷ್ಮಿಲಿ ಏನು ನೀವು ನರಿಗೆ ತೆಗ್ದಿರ್ತೀರಿ ಅದೇ ಮೇಯ್ನು. ಯಾಕೆ ಅಂತಂದರೆ ನೀವು ಜಾಸ್ತಿ ದೊಡ್ಡದಾಗಿ ತೆಗೆದ್ರೆ ನರಿಗೆ ಜಾಸ್ತಿ ಬರಲ್ಲ, ಚಿಕ್ಕದಾಗಿ ತೆಗೆದ್ರೆ ನರಿಗೆ ಕಾಣಲ್ಲ. ನರ್ಗೆನ ಕೊನೆಯಲ್ಲಿ ನಿಮ್ದೆಲ್ಲ ಮೇಲೆಲ್ಲ ಅಲಂಕಾರ ಎಲ್ಲ ಮುಗ್ದಾಯ್ತು ಅಂತಂದ್ಮೇಲೆ ಕೊನೆಯಲ್ಲಿ ಸರಿ ಮಾಡ್ಕೊಳ್ಳಿ. ನೋಡಿ ಇಷ್ಟೇ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಈಗ ಮುಕ್ಕೋಡ್ ಹಾಕೊಂಡು ರೆಡಿ ಮಾಡ್ಕೊಳ್ಳೋದು ಅಷ್ಟೇ ಬಾಕಿ ಇರೋದು. ನೋಡಿ ಈಗೆಲ್ಲ ರೆಡಿ ಆಗೈತೆ. ಕೊನೆಯಲ್ಲಿ ನೀವು ಕಾಯಿ ಇಟ್ಬಿಟ್ಟು ಸರಗಳು ಅಷ್ಟೇ ಸಿಂಪಲ್ ಆಗಿ ಹಾಕೊಳ್ಳಿ. ನೀವೇನಾದ್ರೂ ಕ್ಲೀನಾಗಿ ಸೀರೆ ಉಡ್ಸಿದ್ದೀರಿ ಅಂತಂದ್ರೆ ಸರಗಳನ್ನ ಒಂದು ಸ್ವಲ್ಪ ಹಾಕಿ, ಅವಾಗ ನೀವು ಉಡ್ಸಿರೋಂಥ ಸೀರೆ ಚೆನ್ನಾಗಿ ಹೈಲೈಟ್ ಆಗಿ ಕಾಣುತ್ತೆ. ಮತ್ತೆ ಕೊನೆಯಲ್ಲಿ ಮುಖವನ್ನು ಇಡಿ. ನೋಡಿ ಇಷ್ಟೇ. ಅಕಸ್ಮಾತ್ ಏನಾದ್ರು ಹೂವು ಬಿಟ್ರೆ ನೀವು ಇದೆಲ್ಲ ಮುಚ್ಕೊಳುತ್ತೆ. ಅಕಸ್ಮಾತ್ ಕೈ ಇಲ್ಲ ಅಂತಂದ್ರೂ ಇಷ್ಟೇನೆ ಲಕ್ಷ್ಮಿ ಇದ್ರೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ನೀವು ಯಾವ ಹೂವು ತಂದಿರ್ತೀರೋ ಅದರಲ್ಲೇ ಅಲಂಕಾರ ಮಾಡ್ಕೊಬೋದು. ಹೂವುಗಳು ಅಷ್ಟೇ, ನೀವು ಎಷ್ಟು ಸಿಂಪಲ್ ಆಗಿ ತಂದಿರ್ತೀರೋ ಇಲ್ಲ ಗ್ರ್ಯಾಂಡ್ ಆಗಿ ತಂದಿರೋ ಅದ್ರ ಮೇಲೆ ಹಾಕೊಳ್ಳಿ. ಯಾಕೆ ಅಂತಂದ್ರೆ ಸಿಂಪಲ್ ಆಗಿ ತಂದಿದ್ದು ನೋಡಿ, ಸಿಂಪಲ್ ಆಗಿ ಹಾಕಿದ್ರು ಸಾಕು ಹೂವುಗಳನ್ನ. ನೋಡಿ ಇಷ್ಟೇ ಸಾಕು, ಸಿಂಪಲ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಅಲಂಕಾರ ಚೆನ್ನಾಗಿ ಮಾಡಿದ್ರೆ ಹೂವು ಇಲ್ದೇ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ತರ ಆರ್ಟಿಫಿಷಿಯಲ್ ಗಿಳಿಗಳು ಸಿಗ್ತದೆ. ನಾನು ಹೋದ್ಸರಿ ಹಿಂದಿನ ವಿಡಿಯೋಗಳಲ್ಲಿ ತೋರಿಸೀನಿ ತಗೊಂಡಿರೋದು. ನೋಡಿ ಇದನ್ನು ಬೇಕಾದ್ರೆ ಡೆಕೋರೇಷನ್ಗೆ ನಾವು ಯೂಸ್ ಮಾಡ್ಕೊಬೋದು. ನೋಡಿ ಈ ತರ ಇಟ್ಟು ಬೇಕಾದ್ರೆ ಪಿಕಾಕ್ ಇಟ್ಟು ಬೇಕಾದ್ರೆ ಅಲಂಕಾರ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ವಿಡಿಯೋದಲ್ಲಿ ನೋಡಿ ಈ ತರ ವರಮಹಾಲಕ್ಷ್ಮಿ ಬಗ್ಗೆ ಸಿಂಪಲ್ ಆಗಿ ಸೀರೆ ಗುಡ್ಸೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಇಲ್ಲೋಗಿ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ನೀವು ಸಿಂಪಲ್ ಆಗೇನೆ ಉಡ್ಸ್ಕೊಬೋದು, ಬೇಗನೆ ಉಡ್ಸ್ಕೊಬೋದು, ಕ್ವಿಕ್ ಅಂಡ್ ಈಸಿಯಾಗಿ ಉಡ್ಸ್ಕೊಬೋದು. ಮತ್ತೆ ಹಿಂದೆ ಎಲ್ಲ ಪ್ಲೇನ್ ಐತೆ, ಬ್ಯಾಕ್ ಗ್ರೌಂಡ್ ಡಿಸೈನ್ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅದನ್ನ ಮಿಸ್ ಮಾಡ್ದೆ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹಿಂದೆಲ್ಲ ಬ್ಯಾಕ್ ಗ್ರೌಂಡ್ ಡಿಸೈನ್ ಎಲ್ಲ ಹೇಗೆ ಮಾಡೋದು, ಇನ್ನೂ ಏನೇನು ತರ ವೆರೈಟಿ ಮಾಡೋದು ಅಂತ ತೋರಿಸ್ತೀನಿ. ಹಿಂದೆಗಡೆ ಬ್ಯಾಕ್ ಗ್ರೌಂಡ್ ವಿಡಿಯೋ ಬೇಕು ಅಂತಂದ್ರೆ, ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ವಿಡಿಯೋ ಬೇಕು ಅಂತಂದ್ರೆ ನಂದು ನೆಕ್ಸ್ಟ್ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ಲಕ್ಷ್ಮಿ ಅಲಂಕಾರ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆಗಿದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.